ನಮಸ್ಕಾರ. ನನ್ನ ಹೆಸರು ನಾಗಪ್ಪ ಅಪ್ಪನ ಬುಗುಡಿಕಟ್ಟಿ, ಊರು ಎದ್ದಲಗುಡ್, ತಾಲೂಕು ಗೋಕಾಕ್, ಡಿಸ್ಟಿಕ್ ಬೆಳಗಾಂ. ನಾವು ಈಗ ಕೆಲಸ ಮಾಡುತ್ತಿರುವುದು ಡಿಜಿಟಲ್ ಗ್ರೀನ್ ಸಂಸ್ಥೆಯಲ್ಲಿ CRP ಆಗಿ ಕೆಲಸ ಮಾಡುತ್ತೆ. ಮೇಡಮ್ ಅವರು ನಮಸ್ಕಾರ ರೀ. ನಿಮ್ಮ ಪರಿಚಯ ಒಂದು ಸ್ವಲ್ಪ ಮಾಡಿಕೊಡ್ರಿ. ಸರ್, ನಾನು DR ತುಬಾಕಿ ಅಂತ ಆಯುಷ್ ವೈದ್ಯಾಧಿಕಾರಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಕಲಿಯಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್ ಅವರ, ಇವತ್ತು ನಮಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಿ? ಈಗ ನಾನು ಗಂಡಾಂತರ ಗರ್ಭಿಣಿಯರ ಬಗ್ಗೆ ಮಾತಾಡ್ಬೇಕಂತ ಇದ್ದೀನಿ. ಗಂಡಾಂತರ ಗರ್ಭಿಣಿ ಅಂದ್ರೆ ಏನು ಅಂತ ಎಲ್ಲರೂ ವಿಚಾರ ಮಾಡ್ತಾ ಇರ್ಬೋದು. ಅದರಲ್ಲಿ ಗಂಡಾಂತರ ಗರ್ಭಿಣಿ ಅಂದ್ರೆ ಇವ್ರಿಗೆ ಉಪಚಾರ, ಚಿಕಿತ್ಸೆ ಮತ್ತು ಡಯಾಗ್ನೋಸಿಸ್ ಅಂತ ಏನು ಹೇಳ್ತೀವಿ ಅವ್ರಿಗೆ ಜಾಸ್ತಿ ಉಪಯುಕ್ತವಾಗಿರ್ತದೆ. ಅದಕ್ಕೆ ಮೊದಲೇ ಅವರು ತಮ್ದು ಚೆಕಪ್ ಮಾಡ್ಕೊಂಡ್ಬಿಟ್ಟು ಗಂಡಾಂತರ ಗರ್ಭಿಣಿ ಹೌದು ಅಲ್ಲೋ ಅಂತ ನಿರ್ಧರಿಸ್ಕೊಳ್ಬೇಕಾಗುತ್ತೆ. ಗಂಡಾಂತರ ಗರ್ಭಿಣಿಯಲ್ಲಿ ಬಹಳ ವಿಧವನ್ನ ತಗೋಬಹುದು. ಅದರಲ್ಲಿ ಮುಖ್ಯಾಂಶಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ತಗೊಂಡಿದ್ದು 11 ಪಾಯಿಂಟ್ಸ್. ಮೊದಲೇ ಪಾಯಿಂಟ್ ಅನಿಮಿಯಾ ಬರುತ್ತೆ. ಅನಿಮಿಯಾ ಅಂತಂದ್ರೆ ನಾವು ಗ್ರಾಮ್ಯದಲ್ಲಿ ಪಾಂಡು ಅಂತ ಹೇಳ್ತೀವಿ. ಇದರಲ್ಲಿ ರಕ್ತದ ಅಂಶ 10 ರಿಂದ 12 ಇರಬೇಕು ಗರ್ಭಿಣಿ ಮಹಿಳೆಯರಲ್ಲಿ. ಇದಕ್ಕಿಂತ ಕಡಿಮೆ ಇತ್ತಂದ್ರೆ ನಾವು ಅನಿಮಿಯಾ ಅಂತ ಗುರುತಿಸ್ಕೊಳ್ತೀವಿ. ಇದು ಒಂದು ಗಂಡಾಂತರ ಗರ್ಭಿಣಿಯ ಒಂದು ಲಕ್ಷಣ ಆಗೈತಿ. ಹಾಗೆ ಮತ್ತೆ ಬೇರೆ ಬೇರೆ ಇದಾವ. ಮಲ್ಟಿಗ್ರಾವಿಡ ಅಂತ ಹೇಳ್ತೀವಿ. ಅಂದ್ರೆ 3ಕ್ಕಿಂತ ಜಾಸ್ತಿ ಮಕ್ಕಳನ್ನ ಯಾರು ಹೆರ್ತಾರಲ್ಲ ಅವರು ಮಲ್ಟಿಗ್ರಾವಿಡ ಆಗಿರ್ತಾರ. ಅವರು ಒಂದು ಗಂಡಾಂತರ ಗರ್ಭಿಣಿ ಆಗಿರ್ತಾರೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಗರ್ಭಿಣಿ ಆಗಿರೋದ್ರಿಂದ ಚೀಲದ ಪ್ರಮಾಣ ದೊಡ್ಡದಾಗ್ಬಿಟ್ಟಿರುತ್ತೆ. ಅದರಲ್ಲಿ ಡೆಲಿವರಿ ಟೈಮ್ನಲ್ಲಿ ರಕ್ತಸ್ರಾವದಿಂದ ತಾಯಿಗೆ ಗಂಡಾಂತರ ಆಗ್ಬಹುದಂತ ಗುರುತಿಸ್ಕೊಂಡು ಅದನ್ನ ಗಂಡಾಂತರ ಗರ್ಭಿಣಿಯಲ್ಲಿ ಈ ಅಂಶ ನಾವು ಕವರ್ ಮಾಡಿದ್ವಿ. ಅದಕ್ಕಿಂತ ನೆಕ್ಸ್ಟ್ ಬರೋದು ಪಾಯಿಂಟ್ ಅಂದ್ರೆ ಶಾರ್ಟ್ ಲೇಡಿ ಅಂತ. ಅಗದಿ ಕುಳ್ಳಗಿರುವ ಮಹಿಳೆ. ಕುಳ್ಳಗಿರುವ ಮಹಿಳೆ ಅಂದ್ರೆ ಎಷ್ಟಿರ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೋದು ನೀವು. ಇದರಲ್ಲಿ 143 ಸೆಂಟಿಮೀಟರ್ ಕಿಂತ ಯಾರು ಕಡಿಮೆ ಇರ್ತಾರ ಅಷ್ಟು ಹೈಟ್ಗಿಂತ ಮಹಿಳೆ ಎತ್ತರ 143ಕ್ಕಿಂತ ಕಡಿಮೆ ಯಾರ್ದಿರ್ತೈತಿ ಅವ್ರನ್ನ ಕುಳ್ಳಗಾಗಿರುವ ಮಹಿಳೆ ಅಂತ ಗುರುತಿಸ್ತೀವಿ. ಇದನ್ನ ಗಂಡಾಂತರ ಗರ್ಭಿಣಿ ಅಂತ ಯಾಕೆ ಸೂಚಿಸ್ತಾರ ಅಂತ ನೀವು ತಿಳ್ಕೋಬಹುದು. ಯಾಕಂದ್ರೆ ಇಲ್ಲಿ CPD ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. CPD ಅಂದ್ರೆ ಸಿಪೆಲೋ ಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ. ಇಲ್ಲಿ ಮಹಿಳೆಯ ನಡ ಸಣ್ಣಿರೋದ್ರಿಂದ ಮಗುವಿಗೆ ದಾರಿ ಆಗೋದಿಲ್ಲ ಡೆಲಿವರಿ ಟೈಮ್ದಲ್ಲಿ. ಅಂತ ಟೈಮ್ದಲ್ಲಿ ನಾವು ಪ್ರೋಗ್ರೆಸ್ ಕಂಡು ಬರೋದ ಕಾರಣ ಮಗುವಿಗೆ ತೊಂದರೆ ಆಗೋದು. ಅದ್ರ ಸಂಬಂಧ ಸಿಸರಿಯನ್ ಇಲ್ಲಿ ಮುಖ್ಯವಾದ ಚಿಕಿತ್ಸೆ ಇರುತ್ತೆ. ಅದಕ್ಕೆ ಅಂತ ಕುಳ್ಳಗಿರುವ ಮಹಿಳೆಯರು ಗಂಡಾಂತರ ಗರ್ಭಿಣಿಯಾಗಿ ಸರಿಯಾಗಿ ಉಪಚಾರಗಳನ್ನ ಹಾಸ್ಪಿಟಲ್ನಲ್ಲಿ ತಗೊಳ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೋದು ಎಲ್ಡರ್ಲಿ ಪ್ರೈಮಿ ಗ್ರಾವಿಡ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಮಹಿಳೆಯ ಮದುವೆ ವಯಸ್ಸು ಎಲ್ಲ ನಾರ್ಮಲ್ ಇದ್ದವರಲ್ಲಿ ಬರಲ್ಲ. ಇದು 35 ವರ್ಷಕ್ಕಿಂತ ಹೆಚ್ಚು ಆದ್ಮೇಲೆ ಮದುವೆ ಆಗೋದು ಅಥವಾ ಅದರ ನಂತರ ಗರ್ಭಿಣಿ ಆಗೋದು ಅದು ಗಂಡಾಂತರ ಗರ್ಭಿಣಿ ಆಗಿರ್ತದೆ. ಇದನ್ನ ಯಾಕೆ ಸೂಚಿಸ್ತಾರಂದ್ರೆ ನಾರ್ಮಲ್ 20 ರಿಂದ 35 ವರ್ಷದ ತನಕ ಡೆಲಿವರಿ ಟೈಮ್ನಲ್ಲಿ ಮಗುವಿಗೆ ದಾರಿ ಮಾಡ್ಕೊಳಕ ಅಣು ಮಾಡ್ಕೊಡ್ತದ. ಆದ್ರೆ ಇಲ್ಲಿ 35 ವರ್ಷದ ನಂತರ ಅದು ಅಷ್ಟಾಗಿ ಕಂಡು ಬಂದಿಲ್ಲ ನಾವು ಸ್ಟಡಿ ಮಾಡಿದಾಗ. ಅದಕ್ಕ ಇದನ್ನ ಗಂಡಾಂತರ ಗರ್ಭಿಣಿ ಅಂತ ಸೂಚಿಸ್ತಾರ. ಈಗ ಸರಿಯಾಗಿ ಅಣು ಮಾಡಿಕೊಡದೆ ಇದ್ರ ಸಿಸೇರಿಯನ್ನ ಅಧಿಕ ಉಪಚಾರವಾಗಿರ್ತದ. ಅದ್ರ ಸಂಬಂಧ ಈಗ ನೆಕ್ಸ್ಟ್ ನಾವು ತಗೊಳ್ಳೋ ಪಾಯಿಂಟ್ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ. ಒಂದು ಗರ್ಭದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತದೆ. ಇರೋ ಒಂದು ಗರ್ಭದಲ್ಲಿ 2, 3, 4 ಅಂದ್ರೆ ಟ್ವಿನ್ಸ್, ಟ್ರಿಪ್ಲೆಟ್ಸ್, ಕ್ವಾಡ್ರಿ ಅಂತ ಏನ್ ಹೇಳ್ತೀವಿ ಅವು ಮಕ್ಕಳ ಸಂಖ್ಯೆ ಇರ್ತಾವ. ಇದನ್ನ ನಾವು TV ಅಂತ ಹೇಳ್ತೀವಿ. USG ಅಲ್ಲಿ ಚೆಕ್ ಮಾಡಿದಾಗ ಇಂಥ ಕಂಡು ಬರ್ತಾವ. ಆ ಟೈಮ್ನಲ್ಲಿ ಇವ್ರಿಗೆ ಸರಿಯಾದ ಉಪಚಾರ ಅಂದ್ರೆ ತಾಯಿ ಮಗುವಿನ ಸಂಪೂರ್ಣ ಪೋಷಣೆ ನಾವು ಗಮನ ಕೊಡ್ಬೇಕಾಗತ್ತ. ಇವೆಲ್ಲ ಸರಿಯಾಗಿ ಚಿಕಿತ್ಸೆ ಕೊಟ್ಟು ಆಮೇಲೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರ ಆಗಿರ್ತದೆ. ಮತ್ತೆ ಸಿಸೇರಿಯನ್ 2 ಆಪ್ಷನ್ ಇದರಲ್ಲಿ ನಾವು ಅಳವಡಿಸ್ಕೋಬಹುದು. ಮತ್ತೆ ಇದರಲ್ಲಿ ನೆಕ್ಸ್ಟ್ ನಾವು ತಗೊಳ್ಳೋದು ಗಂಡಾಂತರ ಗರ್ಭಿಣಿ ಅಂದ್ರೆ ಟ್ರಾನ್ಸ್ವರ್ಸ್ ಲೈ
ಅಂದ್ರೆ ಮಗುವಿಂದ ಆ, ತಾಯಿ ಚೀಲದಲ್ಲಿ ಇರುವ ಪೊಸಿಷನ್ ಅಂದ್ರೆ ಮಗು ಹೇಗಿರುತ್ತೆ ಅಂತ ಹೇಳಿ. ಒಮ್ಮೊಮ್ಮೆ ಕೂಸು ಅಡ್ಡ ಆಗಿ ಇರ್ಬೋದು ಅಥವಾ ಕಾಲ್ ಮುಂದಾಗಿ ಇರ್ಬೋದು ತಾಯಿ ಗರ್ಭದಲ್ಲಿ. ಆಮೇಲೆ ಕಾಲ್ ಮುಂದು ಅಥವಾ ಕೈ ಅಡ್ಡಾಗಿ ಇರ್ಬೋದು. ಇಂಥವೆಲ್ಲ ಗಂಡಾಂತರ ಗರ್ಭಿಣಿ ಆಗಿರ್ತಾವ. ಇವು ಯಾವಾಗ ಗೊತ್ತಾಗ್ತಾವ ಅಂದ್ರೆ 8ನೇ ತಿಂಗಳ ನಂತರದಲ್ಲಿ ನಮ್ಗೆ ಗೊತ್ತಾಗ್ತದ. ಯಾಕಂದ್ರೆ ಮಗು 8 ತಿಂಗಳವರೆಗೆ ತಿರುಗ್ತಾ ಇರ್ತದ. ಆ ಟೈಮ್ದಲ್ಲಿ ನಾವು ಈಗ ಅಡ್ಡ ಇದೆ ಅಂತ ನಾವು ಸೂಚಿಸ್ಲಿಕ್ಕೆ ಆಗಲ್ಲ. 9ನೇ ತಿಂಗಳಿಗೆ ಬಂದಾಗ ನೀವು ಟಿವಿ ಮೇಲೆ ತೋರ್ಸ್ಕೊಂಡ್ಬಿಟ್ಟು ಮಗುವಿಂದ ಪೊಸಿಷನ್ ತಿಳ್ಕೊಬೇಕಾಗತ್ತೆ. ಒಮ್ಮೊಮ್ಮೆ ಅಡ್ಡ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಕೈ ಕಾಲು ಮುಂದಿದ್ದಾಗೂ ಮಗುವಿಗೆ ಜಾಸ್ತಿ ತೊಂದರೆ ಉಂಟಾಗ್ತದ. ಆ ಟೈಮ್ನಲ್ಲಿ ಈ ಸೊನೋಗ್ರಫಿಯಿಂದ ನಮ್ಗ ಮೊದಲೇ ತಿಳಿದು ಬರ್ತದ. ಅದಕ್ಕೆ ಇದನ್ನ ಗಂಡಾಂತರ ಗರ್ಭಿಣಿ ಅಂತ ಸೂಚಿಸ್ತೀವಿ. ಅದ್ರದ್ದು ನೆಕ್ಸ್ಟ್ ನಾವು ಏನ್ ತಗೊಳ್ಳೋದು ಪಾಯಿಂಟ್ ಅಂದ್ರೆ ಪ್ರೀವಿಯಸ್ LSCS ಅಂದ್ರೆ ಮೊದಲೇ ಹೆರಿಗೆ LSCS ಆಗಿರೋದು. ಮೊದಲೇ ಹೆರಿಗೆ LSCS ಆಗಿರೋದನ್ನ ಯಾಕೆ ತಗೋತೀವಿ ಅಂದ್ರೆ ಮೊದಲೇ ಹೆರಿಗೆ LSCS ಮೇಲಿಂದ ತೆಗಿತಾರ ಅಂತ ಹೇಳಿ ಹೇಳ್ತಾರಲ್ಲ ಹಳ್ಳಿಯಲ್ಲಿ, ಅದನ್ನ ನಾವು ಸೂಚಿಸಬಹುದು. ಇದನ್ನ ಯಾಕಂತಂದ್ರೆ ಮೊದಲಿಂದ LSCS ಆದ್ಮೇಲೆ 3 ವರ್ಷದ ಅಂತರ ಇರ್ಬೇಕು 2ನೇ ಹೆರಿಗೆಗೆ. ಆದ್ರೆ ಅದಕ್ಕಿಂತ ಮೊದಲಾಗ್ಬಿಟ್ರೆ ಅವು ಹಾಕಿರುವ ಸ್ಟಿಚ್ ಅಥವಾ ಟಾಕಿ ಅಂತಾರಲ್ಲ ಅವು ಜಾಸ್ತಿ ಓಪನ್ ಆಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಇದನ್ನ ಗಂಡಾಂತರ ಗರ್ಭಿಣಿಯಾಗಿರ್ತೀವಿ ತಿಳಿಸಿರ್ತೀವಿ. ಅಂತ ಟೈಮ್ದಲ್ಲಿ ಬಹಳ ಕಾಳಜಿ ತಗೋಬೇಕಾಗತ್ತೆ. ಮಗುವಿನ ಬೆಳವಣಿಗೆ ಬಗ್ಗೆ ಆಮೇಲೆ ಹೊಟ್ಟೆ ಚರ್ಮದ ಬಗ್ಗೆ ಲಕ್ಷ್ಯ ಕೊಡ್ಬೇಕಾಗತ್ತೆ. ಅದಕ್ಕೆ ಗಂಡಾಂತರ ಗರ್ಭಿಣಿ ಅಂತ ಸೂಚಿಸಿ ಅವಕ್ಕ ಸರಿಯಾಗಿ ಫಾಲೋಅಪ್ಸ್ ಅಂದ್ರೆ ದವಾಖಾನಿಗೆ ಚೆಕ್ ಮಾಡಿಸ್ಕೋತಾ ಇರ್ಬೇಕಾಗತ್ತ. ಅದ್ರ ನೆಕ್ಸ್ಟ್ ನಾವು ತಗೊಳ್ಳೋದು ಪಾಯಿಂಟ್ ಬ್ಯಾಡ್ ಅಬ್ಸ್ಟ್ರಾಕ್ಷನ್ ಹಿಸ್ಟ್ರಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೊದ್ಲೇಂದ ನಿಂತಿದ್ದು ಅದು ಅಬಾರ್ಷನ್ ಆಗಿ ಹೋಗಿರ್ತಾವ. ಈಗ ಆಲ್ರೆಡಿ ಅವಳು 5ನೇ ಗರ್ಭ ಧರಿಸಿರ್ತಾಳ. ಮೊದ್ಲಿಂದು 2ನೇದು 3ನೇದು 4ನೇದು ಅಬಾರ್ಷನ್ ಆಗಿರ್ಬೋದು ಅಥವಾ ಮಗು ಸತ್ತು ಹುಟ್ಟಿರ್ಬೋದು ಅಥವಾ ಹುಟ್ಟಿದ್ಮೇಲೆ 1 ತಾಸಿಗೆ 2 ತಾಸಿಗೆ ಸತ್ತಿರ್ಬೋದು. ಮಗುವಿಗೆ ಅಳ್ಳಿಕ್ಕೆ ತೊಂದರೆ ಇರ್ಬೋದು ಅಥವಾ ಮಗುವಿಂದ ಏನಾರೇ ಡೆವಲಪ್ಮೆಂಟಲ್ ಅನಾಮಲಿ ಅಂತ ಹೇಳ್ತೀವಲ್ಲ ಅಂತ ಮಗುವಿನ ಬೆಳವಣಿಗೆಯಲ್ಲಿ ಸರಿಯಾಗಿ ಆಗಿರ್ಲಿಕ್ಕಿಲ್ಲ. ಅಂತವೆಲ್ಲ ಬ್ಯಾಡ್ ಅಬ್ಸ್ಟ್ರಾಕ್ಟಿಕಲ್ ಹಿಸ್ಟ್ರಿನಲ್ಲಿ ಬರುತ್ತೆ. ಅಂದ್ರೆ ಈಗ ಅವಳದು ಮೊದಲೇ ಮಗುವಿನ ಗರ್ಭಧರಿಸಿ ಇರ್ಬೋದು, ಮೊದ್ಲು ಎಲ್ಲ ಅಬೋರ್ಷನ್ ಆಗಿಬಿಟ್ಟಿರ್ತಾವ. ಅಂತವನ್ನೆಲ್ಲ ಎದಕ್ಕೆ ಅಬೋರ್ಷನ್ ಆಗಾಕತ್ತದ ಎಲ್ಲ ಡಿಟೆಕ್ಟ್ ಮಾಡ್ಬೇಕಾಗತ್ತ. ಲ್ಯಾಬ್ ಮತ್ತೆ ಸೋನೋಗ್ರಫಿ ಇವನ್ನೆಲ್ಲ ಚೆಕ್ ಮಾಡ್ಬೇಕಾಗತ್ತ. ಅದಕ್ಕೆ ಗಂಡಾಂತರ ಗರ್ಭಿಣಿ ಆಗಿರ್ತದೆ. ಇದು ಪ್ರೀವಿಯಸ್ ಪ್ಲಾಸೆಂಟಾ ಪ್ರೀವಿಯಾ ಇದು ನೆಕ್ಸ್ಟ್ ಮುಂದಿನ ಪಾಯಿಂಟ್ ತಗೊಳ್ದು. ಎಲ್ಲಾದ್ರಲ್ಲಿ ಎಲ್ಲಾ ಗರ್ಭಿಣಿಯಲ್ಲಿ ಹೆಚ್ಚಾದ ಪ್ರಮಾಣ ಮಾಸ್ ಅಂದು ನಾರ್ಮಲ್ ಆಗಿ ಇರ್ಬೇಕಂದ್ರೆ ಮೇಲಿಂದ ಚೀಲದ ಮೇಲಿಂದ ಭಾಗದಲ್ಲಿ ಅಂಟುಕೊಳ್ಳುತ್ತ ಪ್ಲಾಸೆಂಟಾ ಮಾಸ್ ಅದು ಏನಂತ. ಮಗುವಿನ ಪೋಷಣೆಗಾಗಿ ಇದು ಮಾಸ್ ಅಂತ ಇದು ಇರ್ತದ ಪದಾರ್ಥ. ಆದ್ರೆ ಈ ಗರ್ಭಿಣಿಯಲ್ಲಿ ಮಾಸ ಚೀಲದ ಕೆಳಗಿನ ತುದಿ ಅಂಟ್ಕೊಂಡ್ಬಿಟ್ಟಿರ್ತದ. ಇಲ್ಲಿ ಮೇಲೆ ಮೇಲೆ ರಕ್ತಸ್ರಾವ ಆಗುದು ಇಂಥವೆಲ್ಲ ಲಕ್ಷಣ ಕಂಡು ಬರ್ತಾವ. ಆಮೇಲೆ ಇಮಿಡಿಯೇಟ್ಲಿ ಇದನ್ನ ಚೆಕ್ ಮಾಡಿಸ್ಕೊಂಡು ಅದರಲ್ಲಿ ಇದ್ದಂದ್ರೆ ಅವ್ರಿಗೆ ಪೂರಾ 9 ತಿಂಗಳವರೆಗೆ ರೆಸ್ಟ್ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕಾಗ್ತದೆ. ಯಾವುದೇ ಭಾರನೇ ಎತ್ತಬಾರ್ದ. ಆಮೇಲೆ ಇದರಲ್ಲಿ ಗ್ರೇಡ್ ಇರ್ತಾವ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತಾವ್ ನೋಡ್ಕೊಂಡು ಗ್ರೇಡ್ 3, ಗ್ರೇಡ್ 4 ನಲ್ಲಿ ನಾವು ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬಹುದು. ಗ್ರೇಡ್ 1, ಗ್ರೇಡ್ 2 ಇದ್ದಾಗ ಜಾಸ್ತಿ ಸಿಸೇರಿಯನ್ ಸೆಕ್ಷನ್ ಇರ್ತದ. ಅದಕ್ಕೆ ಇವನ್ ಮೊದ್ಲೇ ಇದನ್ನ ಕಂಡು ಹಿಡ್ಕೋಬೇಕಾಗತ್ತೆ. ಅಂದ್ರೆ USG ನಲ್ಲಿ ಗೊತ್ತಾಗತ್ತೆ. ಇದರಿಂದ ಈ ಗಂಡಾಂತರ ಗರ್ಭಿಣಿ ಅಂದ್ರೆ ತಾಯಿ ಸಾವು ಅಥವಾ ತಾಯಿ ಜೀವನವನ್ನ ನಾವು ರಕ್ಷಿಸ್ಕೊಳ್ಬಹುದಾಗ್ತದೆ. ಅದಕ್ಕೆ ಇದು ಗಂಡಾಂತರ ಗರ್ಭಿಣಿ ಆಗಿರ್ತದೆ. ಈಗ 10ನೇ ಪಾಯಿಂಟ್ ನಾವು ಬರೋದಂದ್ರೆ ಶಾರ್ಟ್ ಕಾರ್ಡ್ ಅಂಡ್ ನಾಟ್ಸ್ ಇನ್ ದ ಕಾರ್ಡ್. ಶಾರ್ಟ್ ಕಾರ್ಡ್ ಯಾವಾಗ ಅಂತೀವಿ ಅಂದ್ರೆ ಕಾರ್ಡ್ ಪ್ರಮಾಣ ಸಣ್ಣದಿರುತ್ತೆ. ಅದರಿಂದ ಡೆಲಿವರಿ ಟೈಮ್ದಲ್ಲಿ ಕಳ ಬಂದ ಮೇಲೆ ತಾಯಿಯಿಂದ ಮಗು ಪುಷ್ ಮಾಡ್ಬೇಕಾದ್ರೆ ಆ ನಾಳ ಸಣ್ಣದಿರೋದ್ರಿಂದ ಮಗು ಮುಂದೆ ಬರೋದೇ ಇಲ್ಲ. ಅಂತದ್ರಲ್ಲಿ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಅದ್ರ ಸಂಬಂಧ ಇದು ಗಂಡಾಂತರ ಗರ್ಭಿಣಿ ಆಗಿರ್ತದ. ಇದನ್ನು ಟಿವಿಯಲ್ಲಿ ನಾವು ಗುರುತಿಸ್ಕೊಂಡ್ಬಿಟ್ಟು ಮೊದ್ಲೇ ತಾಯಿ ಜೀವನವನ್ನ ರಕ್ಷಿಸ್ಕೊಳ್ಬಹುದಾಗತ್ತೆ. ಅಂದ್ರೆ ಇದು ನಾಟ್ಸ್ ಇನ್ ದ ಕಾರ್ಡ್ ಅಂದ್ರೆ ಮಗು ತಾಯಿ ಹೊಟ್ಟೆಯಲ್ಲಿ ಯಾವಾಗ್ಲೂ ತಿರುಗ್ತಾ ಇರ್ತದ. ಒಮ್ಮೆ 3ನೇ 4ನೇ ತಿಂಗಳಿನಲ್ಲಿ ಚಾಲು ಆಗ್ಬಿಟ್ಟ ಅಂದ್ರೆ
8 ತಿಂಗಳ ತನಕನೂ ತಿರುಗ್ತಾ ಇರ್ತದ. ಅಂತ ತಿರುಗು ಸಂದರ್ಭದಲ್ಲಿ ಗಂಟು ಬೀಳೋ ಚಾನ್ಸಸ್ ಇರ್ತದ. ಈಗ ಹಗ್ಗದಲ್ಲಿ ಹೆಂಗ್ ಗಂಟು ಬೀಳ್ತದಲ್ಲ ಹಾಗೆ ಆ ಟೈಮ್ದಲ್ಲಿ ಡಿಲಿವರಿ ಟೈಮ್ ಏನಾದ್ರು ಕಳ ಬಂದ್ಬಿಟ್ಟು ಅವಾಗ ಮಗುವಿಂದ ಹೊರಗಡೆ ಪುಷ್ ಮಾಡೋ ಟೈಮ್ದಾಗ ಆ ನಾಟ್ ಪೂರಾ ಬಿಗಿಯಾದ ಕಗ್ಗಂಟಾಗ್ಬಿಡ್ತದ. ಆ ಟೈಮ್ದಲ್ಲಿ ರಕ್ತ ಮಗುವಿಗೆ ಸಪ್ಲೈ ಆಗಲ್ಲ, ಅಂದ್ರ ಹೋಗಿ ಮುಟ್ಟೋದಿಲ್ಲ. ಇದರಿಂದ ಮಗುವಿಗೆ ತೊಂದರೆ ಜಾಸ್ತಿ, ಅಂದ್ರೆ ಸತ್ ಹುಟ್ಬೋದು ಅಥವಾ ಬಹಳ ಕಷ್ಟದಲ್ಲೇ ಹುಟ್ಬೋದು. ಇಂಥವೆಲ್ಲ ಲಕ್ಷಣಗಳು ಕಂಡು ಬರ್ತಾವ. ಇವನ್ನ ಮೊದ್ಲ ಟಿವಿ ಅಥವಾ USG ನಲ್ಲಿ ನೋಡ್ಬಿಟ್ಟು ಗುರ್ತಿಸ್ಕೊಳ್ಬಹುದಾಗೈತಿ. ಇದರಿಂದ ಮಗುವನ್ನ ರಕ್ಷಿಸ್ಕೊಳ್ಬಹುದು ನಾವು, ಹಾಗೆ ತಾಯಿಯನ್ನು ಉಳಿಸ್ಕೋಬಹುದು. ಅಂದ್ರೆ ನಾರ್ಮಲ್ ಪ್ರಮಾಣ ಡೆಲಿವರಿ ಆಗೋ ಸಂಖ್ಯೆ ಕಡಿಮೆ ಇರುತ್ತಲ್ಲ ಆ ರೀತಿಯಿಂದ. ಈಗ ಲಾಸ್ಟ್ 11ನೇ ಪಾಯಿಂಟ್ ನಾವು ಕವರ್ ಮಾಡೋದಂದ್ರೆ ಪಾಲಿ ಮತ್ತು ಆಲಿಗೋಹೈಡ್ರಾಮ್ನಿಯಾಸ್. ಅಂದ್ರೆ ಇಲ್ಲಿ ನೀರಿನ ಪ್ರಮಾಣ ಗರ್ಭಾಶಯದಲ್ಲಿ ಮಗುವಿನ ಜೋಡಿ ನೀರಿನ ಚೀಲ ಅಂತ ಇರುತ್ತ. ಅಂದ್ರ ನೀರಿನ ಚೀಲದಲ್ಲಿ ಮಗು ಇರುತ್ತ. ಆ ನೀರಿನ ಚೀಲದ ನೀರಿನ ಪ್ರಮಾಣ ನಾವು ಇಲ್ಲಿ ಹೇಳ್ತೀವಿ. ಪಾಲಿ ಅಂತಂದ್ರೆ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತದ, ಮಗುವಿನ ಬೆಳವಣಿಗೆ ಸಣ್ಣದಿರುತ್ತ. ಹಾಗಿದ್ದಾಗ ಹೊಟ್ಟಿ ಜಾಸ್ತಿ ಕಂಡು ಬರುತ್ತ, ಮಗುವಿನ ಪೋಷಣೆಯಲ್ಲಿ ತೊಂದರೆ ಆಗ್ಬಿಡುತ್ತ. ಅದ್ರ ಸಂಬಂಧ ಇದನ್ನ ಪಾಲಿ ಅಂತ ಹೇಳ್ತೀವಿ. ಮತ್ತೆ ಆಲಿಗೋ ಅಂದ್ರೆ ನೀರಿನ ಸಂಖ್ಯೆ ಕಡಿಮೆ ಇರುತ್ತೆ. ಇದು ಜಾಸ್ತಿ ಮಗುವಿನಲ್ಲಿ ಮೂತ್ರ ಕೋಶದ ಏನಾದ್ರು ತೊಂದರೆ ಇದ್ದಲ್ಲಿ ಈ ಪಾಲಿ ಅಥವಾ ಆಲಿಗೋಹೈಡ್ರಾಮ್ನಿಯಾ ಕಂಡು ಬರ್ತದ. ಆದ್ರಿಂದ ಮೊದಲೇ ನಿಮ್ಗ ಸೋನೋಗ್ರಫಿಯಲ್ಲಿ ಚೆಕ್ ಮಾಡಿಸ್ಕೊಂಡಾಗ ಇದನ್ನ ಡಿಟೆಕ್ಟ್ ಮಾಡಿ ಮಗುವಿನಲ್ಲಿ ಯಾವ್ದಾದ್ರು ದೋಷ ಇದೆ ಅನ್ನೋನು ಕಂಡು ಹಿಡಿಬಹುದು. ಇದನ್ನ ಗೊತ್ತಾಗೋದ್ರಿಂದ ತಾಯಿ ಮಗುವನ್ನ ಇಬ್ಬರನ್ನು ರಕ್ಷಿಸ್ಕೊಳ್ಬಹುದು. ಅದಕ್ಕೆ ಇದನ್ನ ಗಂಡಾಂತರ ಗರ್ಭಿಣಿ ಅಂತ ಹೇಳಿ ನಾವು ಸೂಚಿಸ್ತೀವಿ. ಮೇಡಮ್ ಅವರ, ಈಗ ಗಂಡಾಂತರ ಗರ್ಭಿಣಿ ಎಂದರೇನು ಅಂತ ತಿಳಿಸಿದ್ರಿ. ಮತ್ತು ಗಂಡಾಂತರ ಗರ್ಭಿಣಿ ಅಂತ ಹೇಗೆ ಗುರುತಿಸಬಹುದು ಮತ್ತು ಅದರ ಉಪಚಾರ ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ತಿಳಿಸ್ಕೊಡಿ. ನಾವು ಗಂಡಾಂತರ ಗರ್ಭಿಣಿನ ಗುರುತಿಸೋದು ಹೇಗಂತ ಭಾಳ ಒಳ್ಳೆ ಕ್ವಶನ್ ಇದು. ಇದರಲ್ಲಿ ನಾವು ಗರ್ಭಿಣಿ ಸಾಧಾರಣವಾಗಿ ನಾವು ಚೆಕಪಿಗೆ ಬಂದಮೇಲೆ ಅವಳದ್ದು ಹಿಸ್ಟ್ರಿ ಅದು ಎಲ್ಲ ತಗೋತೀವಿ. ಹಿಸ್ಟ್ರಿನಲ್ಲಿ ಅಂದರೆ ಮೊದಲಿಂದ ಪೂರ್ವ ಕಥೆ ಅಂತ ಏನಿರ್ತದೆ ಅದನ್ನು ಕೇಳಿದಾಗ ಅವಳು ಮೊದಲೇ ಹೆರಿಗೆ ಅಥವಾ 2ನೇ ಹೆರಿಗೆ ಎಲ್ಲ ಗೊತ್ತಾಗ್ತದೆ. ನಾನು ಆಗಲೇ ಹೇಳಿದ್ದೀನಿ, 4ನೇ ಹೆರಿಗೆ 5ನೇ ಹೆರಿಗೆ ಇಂಥವೆಲ್ಲ ಅಂದರೆ ಗಂಡಾಂತರ ಗರ್ಭಿಣಿಯಲ್ಲಿ ಬರುತ್ತೆ. ಅದರಿಂದ ಗುರುತಿಸ್ಕೋಬೋದು. 2ನೇದಂತಂದರೆ ರಕ್ತ ಚೆಕಪ್ ಅಂತ ಏನು ಮಾಡಿಸ್ತೀವಲ್ಲ, ರಕ್ತವನ್ನು ತಪಾಸಿಸಲಾಗಿ ನಮ್ಗೆ ಇದರಲ್ಲಿ ಕಂಡು ಬರ್ತದೆ. ಅನಿಮಿಯಾ ಅದು HB ಅದು ರಕ್ತದಲ್ಲಿ ಕಂಡು ಬರ್ತದೆ. ಅದರಿಂದ ನಾವು ಗುರುತಿಸ್ಬೋದು. ಆಮೇಲೆ ಬ್ಲಡ್ ಗ್ರೂಪ್, ಇಲ್ಲಿ ತಾಯಿದ ಬ್ಲಡ್ ಗ್ರೂಪ್ ಯಾವುದು AB, ಅದ್ರಾಗ RH ಪಾಸಿಟಿವ್ ನೆಗೆಟಿವ್ ಇವೆಲ್ಲ ಥರ ಇರುತ್ತೆ. ಅದನ್ನ ನೋಡಿ ಗುರುತಿಸ್ಬೋದು. ಆಮೇಲೆ ಯೂರಿನ್ ಚೆಕಪ್ ಮಾಡ್ತೀವಿ. ಯೂರಿನ್ದಲ್ಲಿ ಅಲ್ಬುಮಿನ್, ಶುಗರ್, ಆಮೇಲೆ ಪಸೆಲ್ಸ್ ಇವನ್ನೆಲ್ಲ ನೋಡ್ತೀವಿ. ಅದರಿಂದನೂ ಕಂಡು ಬರುತ್ತೆ. ಅದರಲ್ಲಿ ಕಂಡು ಬರೋ ದೋಷಗಳನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಗಂಡಾಂತರ ಗರ್ಭಿಣಿ ಅಥವಾ ಚೆಕ್ ಮಾಡಿ ನಾವು ಉಪಚರಿಸ್ಬೋದು. ಆಮೇಲೆ ರಕ್ತದಲ್ಲೇ ಮತ್ತೆ ಇನ್ಫೆಕ್ಷನ್ ಆಗಿರೋದನ್ನು ಕಂಡು ಹಿಡಿತೀವಿ. ಅದರಲ್ಲಿ HIV ಇನ್ಫೆಕ್ಷನ್ ಮತ್ತು HBS AG 2 ಬರ್ತಾವ. ಅದರಲ್ಲಿನೂ ಚೆಕ್ ಮಾಡಿದ್ಮೇಲೆ ನೆಗೆಟಿವ್ ಪಾಸಿಟಿವ್ 2 ನಾವು ಗುರುತಿಸ್ಕೋಬೋದು. ಅದರ ತಕ್ಕಂಗೆ ರಿಸಲ್ಟ್ ಹೇಗೆ ಬರುತ್ತೆ ಅದನ್ನ ಗಂಡಾಂತರ ಗರ್ಭಿಣಿ ಅಂತ ನಾವು ಟ್ರೀಟ್ಮೆಂಟ್ ನೋಡ್ಕೊಂಡು ಅದರದ ಮೇಲೆ ನಾವು ನಿರ್ಧರಿಸ್ತೀವಿ. ಆಮೇಲೆ ಲಾಸ್ಟಿಗೆ ನಾವು ಚೆಕ್ ಮಾಡಿಸ್ಬೇಕಾಗಿರೋದು USG. ಇದರಲ್ಲೇ ಈಗ ಭಾಳ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಬಂದಾವ. USGನಲ್ಲಿ ಈಗ ಕಲರ್ ಡಾಪ್ಲರ್, 3D ಸ್ಕ್ಯಾನ್ ಇಂಥವೆಲ್ಲ ಬಂದ್ಬಿಟ್ಟಿದಾವೆ. ಯಾಕಂದರೆ ಮೊದಲೇ ಮಗು ಏನಾದರೂ ಹುಟ್ಟುಕ್ಕಿಂತ ಪೂರ್ವದಲ್ಲೇ ಏನಾದರೂ ದೋಷಗಳು ಕಂಡು ಬಂದರೆ, ಅಂದರೆ ಕ್ಲೆಫ್ಟ್ ಲಿಪ್, ಪ್ಯಾಲೆಟ್ ಅಥವಾ ಮೂತ್ರಾಶಯ ಸರಿಯಾಗಿ ಬೆಳೆದಿಲ್ಲ ಅಥವಾ ಹೊಟ್ಟೆ ಸರಿ ಬೆಳೆದಿಲ್ಲ, ತಲೆ ಬೆಳೆದಿಲ್ಲ, ಕುಂಟತನ ಅದು ಏನಾದರೂ ಇದೆ ಅಂಥವೆಲ್ಲ ದೋಷ ಚೆಕ್ ಮಾಡಲಿಕ್ಕೆ ಈಗ 3D ಸ್ಕ್ಯಾನ್ ಅಂತ ಎಲ್ಲ ಬಂದಿದಾವ. ಅವನ್ನೆಲ್ಲ ನೋಡಿಬಿಟ್ಟು ಮಗುವಿನಲ್ಲಿ ಯಾವುದೇ ಕುಂದುಕೊರತೆ, ಹಾರ್ಟ್ ದೋಷ ಮತ್ತು ಯಾವುದಾದ್ರೂ ಹೃದಯ ತೊಂದರೆ ಅಥವಾ ಮತ್ತು ಯಾವುದಾದ್ರೂ ತೊಂದರೆ ಇದ್ದರೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಅಂಥವೆಲ್ಲ ನಾವು ಈಗ ಉಪಯೋಗ ತಗೋಬೋದಾಗೈತಿ. ಮತ್ತು ನಾರ್ಮಲ್ USGನೂ ಮಾಡ್ತಾರೆ. ಅಂದರೆ ತಿಂಗಳ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮಗುವಿನ ಬೆಳವಣಿಗೆ ಪ್ರಮಾಣ ನೋಡ್ತಾರೆ. ಅದರಿಂದನೂ ನಾವು ಒಳ್ಳೆ ಗುರುತಿಸ್ಬೋದು. ಅಂದರೆ ತಲೆ ಬೆಳೆದಿಲ್ಲ ಅಥವಾ ಸರಿಯಾಗಿ ಬೆಳೆದಿಲ್ಲ ಅಂದರೆ IUGR ಅಂತ ಹೇಳ್ತೀವಿ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ನಾವು ಗಂಡಾಂತರ ಗರ್ಭಿಣಿಯನ್ನು
ನಾರ್ಮಲ್ ಆಗಿನೂ ಕನ್ವರ್ಟ್ ಮಾಡ್ಕೋಬಹುದು. ಈಗ USTನಲ್ಲಿ ಸಾಧಾರಣವಾಗಿ ಮಗುವಿಂದ ಯಥಾಸ್ಥಿತಿ ಕಂಡು ಬರ್ತದೆ. ನಮಗೆ ಒಳಗಡೆ ಹೇಗಿರುತ್ತಲ್ಲ ಹಾಗೆ ಹೊರಗಡೆ. ಅದರಿಂದ ನಾವು ಕೂಸು ಅಡ್ಡಿದೆ ಅಥವಾ ಮಾಸ್ ಕೆಳಗಿದೆ ಅಥವಾ ಒಂದು ಬಿಟ್ಟು 4 ಮಕ್ಕಳಿದಾವ ಅಥವಾ ಮಗುವಿಂದ ತಲೆ ಕೆಳಗಿದೆಯೋ ಅಥವಾ ಕಾಲು ಕೆಳಗಿದೆ ಅಥವಾ ಕೈ ಕಾಲು ಯಾವ್ದಾದ್ರು ಅಡ್ಡಿದೆ ಅಥವಾ ನಾಳದಲ್ಲಿ ಈಗಾಗಲೇ ಹೇಳಿದೀನಲ್ಲ ಅಂಥವೇನು ನಾಟ್ಸ್ ಇದಾವ ಅಥವಾ ಕಾರ್ಡ್ ಸಣ್ಣದಿದೆ ಅಂದ್ರೆ ನಾಳ ಸಣ್ಣದಿದೆ, ಇಂಥವೆಲ್ಲ ದೋಷಗಳನ್ನ ನಾವು ಗುರ್ತಾ ಹಿಡಿಬೋದಾಗೈತಿ. ಮುನ್ನೆಚ್ಚರಿಕೆಯಲ್ಲಿ ಮೊದಲನೇದಾಗಿ ಪೋಷಕಾಂಶ ಇರುವಂಥ ಆಹಾರ ತೆಗೆದುಕೊಂಡು ತಾಯಿ ಸದೃಢವಾಗಿರ್ಬೇಕು. ಆಮೇಲೆ ಯಾವುದೇ ಟ್ಯಾಬ್ಲೆಟ್ ಗುಳಿಗೆ ಇಂಜೆಕ್ಷನ್ ಅಂತ ನಾವು ಏನು ಸೂಚಿಸಿರ್ತೀವಿ ಅದನ್ನ ಸರಿಯಾಗಿ ತಗೊಳ್ಬೇಕಾಗತ್ತೆ. ಆಮೇಲೆ ಯಾವ್ಯಾವ್ದು ಇನ್ವೆಸ್ಟಿಗೇಷನ್ ಅಂದರೆ ರಕ್ತ ಕಾಲ್ಮಡಿ ಆಮೇಲೆ TV ಮೇಲೆ ತಪಾಸು ಮಾಡಿಸಿದ್ದನ್ನು ಸರಿಯಾಗಿ ನಾವು ಸೂಚಿಸಿದ್ದನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಲಾಸ್ಟ್ನಲ್ಲಿ ಸರಿಯಾಗಿ ನಾವು ಹೇಳಿರ್ತೀವಿ ಯಾವುದು ನಮ್ಮ ಸರ್ಕಾರಿ ದವಾಖಾನೆಯಲ್ಲಿ ಸಣ್ಣ ದವಾಖಾನೆಯಲ್ಲಿ ಯಾವುದಾಗ್ಬೋದು ಅಥವಾ ಮಧ್ಯಮ ರೆಫರಲ್ ಸೆಂಟರ್ನಲ್ಲಿ ಯಾವುದಾಗ್ಬೋದು, ಇಲ್ಲ ಒಬ್ಬೊಬ್ಬರಿಗೆ ಅತಿ ದೊಡ್ಡ ತೊಂದರೆ ಇರುವಂಥವ್ರಿಗೆ ದವಾಖಾನೆಗೆ ನಾವು ರೆಫರ್ ಮಾಡಿರ್ತೀವಿ. ಟೆರ್ಷರಿ ಸೆಂಟರ್ ಅಂದ್ರೆ ಅಂತಿಮವಾಗಿ ಅವರೆಲ್ಲ ಟ್ರೀಟ್ಮೆಂಟ್ ಕೊಡುವಂಥ ವೈದ್ಯಕೀಯ ವಿದ್ಯಾಲಯ ಇರುವಂಥ ಸ್ಥಳದಲ್ಲಿ ನಾವು ಯಾವ್ದು ಸೂಚಿಸ್ತಿರ್ತೀವಿ ಅವರು ಅಲ್ಲಿ ಡೆಲಿವರಿ ಹೋಗಿ ತಮ್ಮ ಸುರಕ್ಷತೆಯನ್ನು ಕಾಯ್ಕೊಳ್ಬೋದಾಗೈತಿ. ಇವೆಲ್ಲ ಮುನ್ನೆಚ್ಚರಿಕೆಯಲ್ಲಿ ಬರ್ತಾವ. ಆಮೇಲೆ ಡಾಕ್ಟರಿಂದ ತಿಂಗಳ ಚೆಕಪ್ ಮಾಡಿಸ್ಕೋಬೇಕು. ಆಮೇಲೆ 8ನೇ ತಿಂಗಳಾದ್ಮೇಲೆ ಪ್ರತಿ 15 ದಿವಸಕ್ಕೊಮ್ಮೆ ಅವರು ಬಂದು ಚೆಕಪ್ ಮಾಡಿಸ್ಬೇಕು. ಆಮೇಲೆ 9ನೇ ತಿಂಗಳ ಬಿದ್ದಾದ್ಮೇಲೆ ವಾರಕ್ಕೊಮ್ಮೆ ಬಂದು ಅವರು ಚೆಕಪ್ ಮಾಡಿಸ್ಕೋಬೇಕು. ಈ ರೀತಿ ಅವರು ಸರಿಯಾಗಿ ರೆಜಿಮೆನ್ ಅಂದ್ರೆ ಪ್ಲ್ಯಾನ್ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಬಂದ್ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯ ಗರ್ಭಿಣಿಯಲ್ಲಿ ಕಂಡುಬರೋ ಅಂಥ ತೊಂದರೆಗಳು ಯಾವುದು ನಾವು ಸರಿಪಡಿಸಿ ಅವ್ರನ್ನ ಸರಿಯಾದ ತಾಯಿ ಮಗುವಿನ ರಕ್ಷಣೆ ಕೊಡ್ಬೋದಂತ ನಾನು ಹೇಳ್ಬೋದಾಗಿದೆ. ಮೇಡಮ್ ಅವರ ಇಲ್ಲಿಯವರೆಗೆ ಗಂಡಾಂತರ ಗರ್ಭಿಣಿಯವರ ವಿಷಯದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ನಮ್ಮ ಬೈಪ್ ಸಂಸ್ಥೆ ವತಿಯಿಂದ ಹಾಗೂ ಡಿಜಿಟಲ್ ಗ್ರೀನ್ ವತಿಯಿಂದ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇವೆ.